ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ ಅರ್ಜೆಂಟಾಗಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ ಕೆಲಸದಿಂದ. ಸೊ ಹೋಗ್ಬಿಟ್ಟು ಬರೋಣ. ಕೆಲಸ ಮೇಲೆ ಇದ್ದೀನಿ, ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ತಮ್ಮನೂ ಕರೆಯೋಕ್ಕೆ ಬರ್ತಾಯಿದ್ದಾನೆ, ಯಜಮಾನ್ರು ಬರ್ತಾಯಿದ್ದಾನೆ. ಸೊ ಯಾಕೆ ಏನಂತ ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್. ಟೈಮ್ ಇಲ್ಲ, ಹೋಗ್ಬೇಕು ಅರ್ಜೆಂಟ್. 4 ಗಂಟೆ ಅಷ್ಟಿಗೆ ಬ್ಯಾಂಕ್ ಹತ್ರ ಇರಬೇಕು ನಾನು. ಓಕೆ ಬಾಯ್ ಫ್ರೆಂಡ್ಸ್. ಈಗ ಟೈಮ್ ಸಿಕ್ಕ. ನನ್ನ ತಮ್ಮನೂ ಬಂದಿದ್ದಾನೆ, ನಮ್ಮ ಯಜಮಾನ್ರು ಬಂದಿದ್ದಾರೆ ಕರೆಯೋಕ್ಕೆ. ಟೈಮ್ ಅರ್ಜೆಂಟ್ ಆಗೈತಿ, ಫೋನ್ ಬೇರೆ ಮಾಡ್ಲತ್ತಾರೆ. ಇವನೇ ನನಗೆ ಇವಾಗ ಸದ್ಯಕ್ಕೆ ಹೆಲ್ಪ್ ಮಾಡಿದ್ದು. ಹತ್ರ ಬಂದಿದ್ರು ನೋಡ್ರಿ, ಬ್ಯಾಂಕ್ ಒಳಗಡೆ ಹೋಗ್ತಾ ಇದ್ದೀರಿ. ಬರ್ರಿ, ಬೇಗ ಬೇಗ ಕಟ್ಟಿ ಹೋಗೋಣ. ಮೇಡಮ್ ಅವರು ಊಟಕ್ಕೆ ಹೋಗಿದ್ದಾರೆ, ಕುತ್ಕೊಂಡಿದ್ದೀರಿ. ಈಗ ಮನೆಗೆ ಹೋಗಿ ಮತ್ತೆ ಇವ್ರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತೊಗೊಂಡ್ಬರ್ಬೇಕು ನೋಡಿ. ಮತ್ತು ಅಲ್ಲಿಗೆ ಹೋಗಿ ಓಡಾಡಿ ಮಳೆ ಬೇರೆ ಬರ್ತಾ ಇದೆ. ಈಗ ನೋಡ್ರಿ ಬ್ಯಾಂಕಿಂದ ಬಂದ್ರಿ. ಎಷ್ಟು 5 ಗಂಟೆ ಆಗ್ತಾಯಿದೆ. ನಾವು ಹೋಗಿದ್ದು 2 ಗಂಟೆಗೆ, 2 ರಿಂದ 5 ಗಂಟೆ ಆಯಿತು. ಹಾಗೆ ಬರ್ತಾ ಯಜಮಾನ್ರು ಹಾಗೆ ಕೆಲ್ಸಕ್ಕೆ ಹೋದರು. ನಾನು ಬರ್ತಾ ಹಾಗೆ ತರಕಾರಿ ತೊಗೊಂಬಂದಿದ್ದೀನಿ. ಬ್ಯಾಂಕಲ್ಲಿ ನೋಡಿ ಒಡವೆ ಇಟ್ಟಿದ್ರಿ, ಅದ್ರದ್ದು ಬಡ್ಡಿ ಕಟ್ಟೋಣ ಅಂತ ಹೋಗಿದ್ರಿ. ಬಟ್ ಅವ್ರು ಏನಂದರೆ ಫುಲ್ ಅಮೌಂಟ್ ಫುಲ್ ಅಮೌಂಟ್ ಕಟ್ಟಿ ರಿನ್ಯೂವಲ್ ಮಾಡಬೇಕು ಅಂತ ಹೇಳಿದರು. ನಾವು ಗೊತ್ತಿಲ್ಲ ನಮಗೆ ರಿನ್ಯೂವಲ್ ಅಂದರೆ ನಾವು ಬಡ್ಡಿ ಕಟ್ಟಿ ರಿನ್ಯೂವಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ರಿ. ಸೊ ಫುಲ್ ಅಮೌಂಟ್ ನಾವು ತೆಗ್ದಿಕ್ಕಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಅಯ್ಯಪ್ಪ ಬ್ಯಾಂಕಿನ ಕೆಲಸ ತುಂಬ ಕಷ್ಟ ರೀ. ಹೋಗಿ ಬರೋದಂತೂ ಯಪ್ಪ. ನನ್ನಿಂದ ಮತ್ತು ನನ್ನ ಹೆಸರಲ್ಲಿತ್ತು ಎಲ್ಲ ಒಡವೆ ಬ್ಯಾಂಕಲ್ಲಿ ಇಟ್ಟು. ಇವಾಗ ನೋಡಿ ಸಿಂಪಲ್ಲಾಗಿದ್ದೀರಿ. ಇರಲಿ, ಸಮಯ ಬಂದಾಗ ಎಲ್ಲ ಬಿಡಿಸ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಕಷ್ಟ ಸುಖವಾಗಿದೆ ಒಡವೆ ಇದ್ರೆ ಒಂಥರ ಕೈಯಲ್ಲಿ ದುಡ್ಡಿದ್ದಂಗೆ. ಬನ್ನಿ ಏನೇ ಅಡುಗೆ ಮಾಡೋಣ, ನೀವು ನಮ್ಮ ಜೊತೆಗಿರ್ರಿ. ಹಾಗೆ ಅಡುಗೆ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ ನೋಡಿ. ಏನು ಹೇಳಕ್ತಾ ಇದ್ದೀನಪ್ಪ ಅಂದ್ರೆ ನೋಡಿ, ಅತಿಯಾಗಿ ಯಾರನ್ನೂ ಹಚ್ಕೊಳಕ್ಕೆ ಹೋಗಬೇಡಿ. ಅತಿಯಾಗಿ ಹಚ್ಕೊಂಡ್ರೆ ಬಿಟ್ಟರೆ ನಂತರ ಆಗ್ತೀರ. ತುಂಬ ನೋವಾಗುತ್ತೆ ನನಗಂತೂ. ನೆನೆಸ್ಕೊಂಡ್ರೆ ಇವಾಗಲೂ ನನಗೆ ಬೇಜಾರಾಗುತ್ತೆ. ಸೊ ಅದೇ ಅತಿಯಾಗಿ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಯಾಕೆ ಮಾತಾಡ್ತದೆ ನನಗೂ ಆ ಥರ ಆಯಿತು. ಅತಿಯಾಗಿ ಹಚ್ಕೊಂಡೆ, ನನಗೆ ಗೊತ್ತಿಲ್ಲ ಅಷ್ಟು ಅತಿಯಾಗಿ ಆದರೆ ಅದೇನಂತಾರ ಅತಿ ಆಸೆ ಗತಿ ಕೇಳ್ತು ಅಂತ. ಹಂಗಾಯ್ತು ನನ್ನ ಜೀವನದಲ್ಲೂ. ಏನಾಯ್ತು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನಾಯ್ತು ಅಂತ. ಬಟ್ ಇವಾಗ ಸದ್ಯಕ್ಕಂತೂ ಏನೂ ಹೇಳೋಕ್ಕಾಗಲ್ಲ. ನಿಮಗೆಲ್ಲನೂ ಅರ್ಧಂಬರ್ಧನೇ ಅಪ್ಡೇಟ್ ಕೊಟ್ಟಂಗೆ ಆಗ್ತಾಯಿದೆ ನನಗೆ. ಫುಲ್ ಹೇಳೋಣ ಅಂತೀನಿ, ಆಮೇಲೆ ಏನೋ ಒಂಥರ ಏನಾದರೂ ಅನ್ಕೊತಾರೇನೋ, ಏನಾದರೂ ಇದು ಮಾಡ್ತಾರೇನೋ ಅನ್ನೋ ಭಯ. ಹಾಗೆ ಅಡುಗೆನೂ ಮಾಡ್ತಾಯಿದ್ದೀನಿ. ಫ್ರೆಂಡ್ ಇದಕ್ಕೆ ಏನಂತಾರೆ ಅಂತ ಹೇಳಿ ಇದಕ್ಕೆ ಇದು ಏನು ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ಇದಕ್ಕೆ ಏನೇ ಹೇಳಿದ್ರು ನನಗೆ ಬಾಯಲ್ಲಿದೆ ಹೇಳೋಕ್ಕೆ ಬರ್ತಾಯಿಲ್ಲ. ಈ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಈ ಪಲ್ಯ ಹಾಗಲಕಾಯಿ ಫ್ರೈ, ಆಮೇಲೆ ಇದು ರೊಟ್ಟಿ ಎಲ್ಲ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಯಜಮಾನ್ರೆ ನೈಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬರ್ರಿ ಫ್ರೆಂಡ್ಸ ನಮ್ಮ ಮನೆಗೆ ಊಟಕ್ಕೆ. ನೋಡಿರಿ ಇದು ಏನು ಪಲ್ಯ ಅಂತ ನನಗೆ ಇದಕ್ಕೆ ಏನಂತಾರೆ ನಮ್ಮ ಕಡೆಗೆ? ಅಂಬ್ರಿಕಾಯಿ ಪಲ್ಯ ಮಾಡಿದ್ದೀನಿ ರೀ. ಆಮೇಲೆ ರೊಟ್ಟಿ ಮಾಡಿದ್ದೀನಿ ರೀ. ಇದು ಬೆಳಗ್ಗೆದೆ ಅನ್ನ ಐತ್ರಿ, ಅದೇ ಸರಿ ಮಾಡಿದ್ದೀನಿ ರೀ. ಊಟಕ್ಕೆ ಬನ್ನಿರಿ, ನಮ್ಮ ಮನೆಗೆ ಯಾರ್ಯಾರು ಬರ್ತೀರಿ ಬನ್ನಿರಿ, ಬಡ್ರ ಮನೆ ಊಟಕ್ಕೆ. ಹಾಗಾಗಿ ನಾಳೆ ದೋಸೆ ಬಟಾಣಿ ಪಲ್ಯ ಮಾಡೋಣ ಅಂದ್ಕೊಂಡು ನೆನೆಯಿಟ್ಟಿದ್ದೀನಿ. ಹಸಿ ಬಟಾಣಿ ತಿಂತಾಯಿದ್ರು ಊಟದ ಜೊತೆಗೆ. ಊಟಕ್ಕೆ ಹಂಗೆ ಊಟ ಬನ್ನಿ. ಯಾಕೆ ಹೊತ್ತು ಕುಂಕುಮ ಹಚ್ಕೊಂಡಿಲ್ಲಲ್ಲ? ನೋಡ್ರಿ ಇಲ್ಲಿ
ಕುಕ್ ಮುಚ್ಕೊಂಡಿಲ್ಲ. ಬರೀ ಫ್ರೆಂಡ್ಸ್ ಊಟ ಮಾಡೋಣ. ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಅತಿ ಮುಖ್ಯವಾಗಿದೆ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗೋಣ.